ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಯಾವುದು ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಸಸ್ಪೆನ್ಷನ್ ಯಾವುದಿಲ್ಲ, ಅವ್ರು ಮಾಡಿದ್ರು ಅದು ಉಪಯೋಗಕ್ಕೆ ಬರಲ್ಲ ಅಂತ ಸ್ಟೇ ಮಾಡಿ. ಸರ್ ಯಾರು ಸರ್ ಮಾಡಿದ್ರು? ನಾರಾಯಣ ಸ್ವಾಮಿ KPCC ವೈಸ್ ಪ್ರೆಸಿಡೆಂಟ್ ನಾರಾಯಣ ಸ್ವಾಮಿ ಅವರು ಸ್ಟೇ ಮಾಡಿದ್ದಾರೆ. ಲೆಟರ್ ಬಂದಿದೆ. ಸರ್ ಈಗ ಅಧ್ಯಕ್ಷದ ಬದಲಾವಣೆ ಇಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ನಾವು ತೀರ್ಮಾನ ಅಲ್ಲ. ಇನ್ನು ಹದಿನೈದು ಬದಲಾವಣೆ ಆಗ್ತದೆ, 10 days ಬದಲಾವಣೆ ಆಗ್ತದೆ. ಇಲ್ಲ, ಅದು ಗೊತ್ತಿಲ್ಲ. ನಾವು ಹೈಕಮಾಂಡ್ ಏನು ರಿಪೋರ್ಟ್ ಕೊಡಬೇಕು ಆ ರಿಪೋರ್ಟನ್ನು ನಾವು ಪುನಃ ಕೊಡ್ತೀವಿ, ರಿಪೋರ್ಟ್ ಕೊಡ್ತೀವಿ. ಅಸೆಂಬ್ಲಿ ಎಲೆಕ್ಷನಲ್ಲಿ ಯಾರ್ಯಾರು ಏನೇನು ಮಾಡಿದ್ರು, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಯಾರ್ಯಾರು ಏನೇನು ಮಾಡಿದ್ರು, ನಮ್ಮ ಹತ್ರ ಕೆಲವು ಮಾತಾಡಿರುವಂಥ ಯಾರ್ಯಾರು ಮಾತಾಡಿದ್ರು ಅವಂತ ಕೆಲವೊಂದು ನಮ್ಮ ಹತ್ರ ರೆಕಾರ್ಡ್ಸ್ ಇದ್ದವು, ಆಡಿಯೋ ರೆಕಾರ್ಡ್ಸ್ ಇದ್ದಾವೆ ನಮ್ಮ ಹತ್ರ, ಯಾರ್ಯಾರು ಏನು ಮಾತಾಡಿದ್ದಾರೆ ಅನ್ನೋದನ್ನು ಆ ರೆಕಾರ್ಡ್ಸು ಸಮೇತ ನಾವು ಕೊಡ್ತೀವಿ. ಎಲ್ಲೆಲ್ಲಿ ಏನೇನು ಆ್ಯಕ್ಟಿವ್ ಆಗಿದ್ರು, ಏನೇನು ಮಾಡಿದ್ರು ಅಂತ ನಾವು ತೊಗೊಂಡೋಗಿ ಕೊಡ್ತೀವಿ, ಕೊಟ್ಟು ಆಮೇಲೆ ನೋಡ್ತೀವಿ. KH ಮುನಿಯಪ್ಪ ಅವರು KPCC ಕಂಪ್ಲೇಂಟ್ ಮಾಡ್ತೀನಿ, ಯಾರ್ಯಾರು ಅಲ್ಲೇ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರ ಮೇಲೆ ಅಂತ ಹೇಳಿದ್ದಾರೆ. ಮಾಡಲಿ, ಒಳ್ಳೇದೇ ಅಲ್ವಾ, ಮಾಡಿದ ತಪ್ಪೇನಿದೆ ಅಂತ ಗೊತ್ತಾಗಲಿ, ಮಾಡಲಿ. ಸರ್ 4 ಜನ ತಮ್ಮ ಜೊತೆ ಮುಚ್ಚಿಕೊಂಡು ಸಸ್ಪೆಂಡ್ ಮಾಡಿದ್ದಾರೆ. ಪಾರ್ಟಿಯಿಂದ ಯಾವ ಪಾರ್ಟಿ ಸಸ್ಪೆಂಡ್ ಮಾಡಿದ್ದಾರೆ? ಮೊನ್ನೆ ಗಲಾಟೆ ಆಯ್ತು. ಕುಮಾರ್ ಅವರು ಜಿಲ್ಲಾಧ್ಯಕ್ಷರು ಯಾರು ಮಾಡಿಲ್ಲ, ಸಸ್ಪೆಂಡ್ ಮಾಡಿದ್ದಾರೆ. ಸರ್ ಅವರೇ ಹೇಳ್ತಾ ಇದ್ದಾರೆ ಸರ್, ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿಲ್ಲ. ಇದ್ರೆ ಏನಾದರೂ ದಾಖಲೆ ಕೊಡಿ, ಇದೆಯಾ ದಾಖಲೆ ಇದೆಯಾ? ಮಾತಾಡಿದ್ರಲ್ಲ ಅವರು, ಅಧ್ಯಕ್ಷ ಸಸ್ಪೆಂಡ್ ಮಾಡೋದು ಯಾರು ಅಂದರೆ, ಇಲ್ಲಿ ಇವರೆಲ್ಲ ರಿಪೋರ್ಟ್ ಮಾಡಿ ಕಳಿಸಿದ್ರೆ ಸಸ್ಪೆಂಡ್ ಮಾಡೋದು ಜನರಲ್ ಸೆಕ್ರೆಟರಿ, ನಾವು ಯಾರೋ ಮಾಡಬೇಕು, ಇವರೇ ಮಾಡೋದು. ಅವ್ರು ಅಲ್ಲಿಂದ ತಿರ್ಗಾ ರಿಪೋರ್ಟ್ ಮಾಡಿ ಕಳಿಸಿದಾಗ ಇವ್ರು ಸಸ್ಪೆಂಡ್ ಮಾಡಿದ್ರೆ ಮಾಡಲಿ, ಏನು ಮಾಡ್ತೀವಿ, ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾರೆ? ಅಲ್ಲ ಅದು ಅವರೆಲ್ಲ ತಮ್ಮ ಜೊತೆಗೆ ದುಡ್ಸ್ಕೊಂಡಿದ್ದಾರೆ. ಅವ್ರು ಇಲ್ಲಿ ಮಾಡಲಿ, ಸಸ್ಪೆಂಡ್ ಮಾಡಲಿ, ಒಳ್ಳೇದೇ ಅಲ್ವ. ಇನ್ನು ಆರಾಮಾಗಿರ್ತಾರೆ, ಪಾರ್ಟಿ ಕೆಲಸ ಸ್ವಲ್ಪ ದೂರ ಇರ್ತಾರೆ. ಅಲ್ಲ, MLC ಮತ್ತೆ ನಿಮ್ಮ ಮೇಲೆ ಆರೋಪ ಮಾಡಿದ್ರು, ಸನ್ನಿಂದ ಆಗಿರೋದು ಘಟನೆ ಅಂತ. ಅದು MLC ಮತ್ತೆ MLA ಇಂದ ಅವತ್ತು ಘಟನೆ ಸಂಚು ರೂಪಿಸಿದ್ರು ನಮ್ಮ ಮೇಲೆ ಹೊಡಿಲಿಕ್ಕೆ ಅಂತ, ಆ ರೀತಿ ಎಲ್ಲ ಆರೋಪ ಮಾಡಿದ್ರು. ಮೊದಲೊಂದು ಸ್ಟೇಟ್ಮೆಂಟ್ ಹೇಳಿದ್ರು, ನನ್ನ ಮೇಲೆ ಎಲ್ಲೂ ಆರೋಪ ಏನು ಗಲಾಟೆ ಆಗಿಲ್ಲ, ಹೊಡೆದಿಲ್ಲ, ಏನೂ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ರಾತ್ರಿ ಆದಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು. ಆಮೇಲೆ ಅನಿಲ್ ಅವರೇ ಕಾರಣ ಅದಕ್ಕೆ ಅಂತ ಅನಿಲನ ಮೇಲೆ ಹೇಳಿದರು. ಆಮೇಲೆ ಈಗೇನು ನೀವು ಹೇಳ್ತಾ ಇದ್ದಾರೆ, ನನ್ನ ಮೇಲೂ ಹೇಳಿದ್ದಾರೆ, ಈಗ MLA MLC ಕಾರಣ ಅಂತ ಹೇಳಿದ್ದಾರೆ ಅಂತ. ಅವ್ರು ಒಂದೊಂದು ಸಲ ಒಂದೊಂದು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಮೀಡಿಯಾದವ್ರು ನೀವೇ ಅರ್ಥ ಮಾಡ್ಕೊಳ್ಳಿ, ಅದು ವಾಸ್ತವಾಂಶ ಏನಿರುತ್ತೆ. ಸರ್ ಇದು ಅವ್ರದ್ದು ಓನ್ ಡಿಸಿಷನ್ ಏನೋ ಪ್ರೆಷರ್ ಇದೆ ಸರ್? ಯಾರಿಗೆ ಏನೋ ಗೊತ್ತಿಲ್ಲ, ಗೊತ್ತಿಲ್ಲ, ನಮಗೇನು ಗೊತ್ತಾಗುತ್ತೆ. ಅವ್ರು ಓನ್ ಡಿಸಿಷನ್ ಇರಲಿ, ಪ್ರೆಷರನ್ನ ಇರಲಿ, ಯಾವುದನ್ನ ಇರಲಿ, ನಮಗೇನು ಅನಿಲ್ ಅವ್ರು ಹೇಳಿದ್ರು ಪಾರ್ಟಿ ಬಣರಾಜಕೀಯ ಕಾಂಗ್ರೆಸ್ ಅಲ್ಲಿ ಬಣರಾಜಕೀಯ ನಿಲ್ಲೋದು ಯಾವಾಗ? ಬಣರಾಜಕೀಯ ನಿಲ್ಲಲ್ಲ. ನಿನ್ನೆ ಅವರು ಹೇಳಿದ್ದಾರೆ ಮೀಡಿಯಾದಲ್ಲಿ, ಅವ್ರು ಹೇಳ್ತಾರೆ ನಾವು ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ. ಮುಂದುವರ್ಕೊಂಡೇ ಹೋಗೋದು, ಇದೊಂದು ಸ್ಟಾಪ್. ನೆಕ್ಸ್ಟ್ ನಿಮ್ಮ ಗ್ಯಾಂಗಿನ ನೆಕ್ಸ್ಟ್ ಸ್ಟೆಪ್ ಗ್ಯಾಂಗ್ ಯಾವುದು? ನಮ್ಮದು ಅವ್ರದ್ದು ಅಂತ ಗ್ಯಾಂಗ್ ಯಾವುದು ಇಲ್ಲ. ಅಲ್ಲ, ಬಣ ರಾಜಕೀಯ ಮುಂದುವರಿಯುತ್ತೆ, ನಿಮ್ಮ ಬಣದ ಮುಂದಿನ ಸ್ಟೆಪ್ ಏನು ಅಂತ ಕೇಳ್ತಾ ಇದ್ದೀನಿ. ಇಲ್ಲೋ ಅವರೇ ಹೇಳಿದ್ದಾರೆ, ಇದನ್ನ ನಾವು ಬಣ ರಾಜಕೀಯದಿಂದ ನನಗೆ ಅಲ್ಲೇ ಮಾಡಿದರೆ ಇದು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನು ಹೇಳಿದೆ, ಯಾವುದೂ ಇಲ್ಲ, ಅವ್ರು ಯಾರು ಹೊಡೆದೂ ಇಲ್ಲ, ಗಲಾಟೆ ಮಾಡಿಲ್ಲ, ತಲ್ಲಾಡ್ಕೊಂಡಿದ್ದಾರೆ. ಅಲ್ಲಿ ಬರುವೆ ತಲ್ಲಾಡ್ಕೊಂಡಿದ್ದಾರೆ ಅಂತ ಹೇಳಿ ಮಾತಾಡಿ ಹೋದ್ರು. ಒಂದೊಂದು ದಿವಸಕ್ಕೆ ಒಂದೊಂದು ಪ್ಲಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸ್ಟೇಟ್ಮೆಂಟ್ಸ್. ಹಂಗೆ ಮಾಡ್ಕೊಂಡು ಹೋದ್ರೆ ನಾವು ಮಾಡದೇ ಇರೋದನ್ನು ನಾನೇನು ಹೇಳಿದ್ದೀನಿ ಅವತ್ತು ಮಸೀದಿ ದರ್ಶನಕ್ಕೆ ಹೋದಾಗ ಏನು ಹೇಳಿದೆ ನಾನು, ಅನಿಲನ್ನಾಗೂ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಇದರಲ್ಲಿ ಯಾರೇ ಇಲ್ಲ, ಇದಕ್ಕೆ ನಾವು ಸಂಬಂಧಪಟ್ಟು ನಾವು ಹೇಳಿ ಮಾಡಿಸೋ, ನಾವೇ ಹೇಳಿ ಮಾಡಿಸೋ, ಇನ್ನೊಬ್ಬರ ಮುಖಾಂತರ ಹೇಳಿ ಮಾಡಿಸಿದ್ರು ನಾನು ಹೇಳಿದೆ ಶಾಪಗಳಂತೆ ಕುಷ್ಠರೋಗ ಬರಲಿ, ಹಾರ್ಟ್ ಅಟ್ಯಾಕ್ ಬರಲಿ ಅಂತ ಹೇಳಿದೆ. ಅವ್ರಿಗೆ ಹೇಳ್ತಾ ಇಲ್ವೋ, ನಮಗೆ ಸಂಬಂಧ ಇಲ್ಲ. ಇನ್ನು ಅವರು ತಿರ್ಗಾ ಸ್ಟೇಟ್ಮೆಂಟ್ ಕೊಟ್ಟು ಸಂಬಂಧ ಇದೆ ಅಂತ ಹೇಳಿದ್ರೆ, ಸಂಬಂಧ ಇರೋ ರೀತಿಯಲ್ಲಿ ಮುಂದಿನ ದಿನದಲ್ಲಿ ನಾವು ಮಾಡಬೇಕು. ಕುತ್ಕೊಂಡು ಮಾತಾಡ್ತೀವಿ ಅಂತ ಹೇಳಿದ್ರಿ, ನೀವು ಮಾತಾಡಲ್ಲ ಸರ್. ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಅಲ್ಲ ಸರ್, ನೀವು ಅವತ್ತು ಹೇಳಿದ್ರಿ ಕುತ್ಕೊಂಡು ಮಾತಾಡ್ತೀವಿ ಅಂತ ಹೇಳಿದ್ರಿ, ಈಗ ಮಾತಾಡೋದಿಲ್ಲ ಸರ್. ಈಗ ಅಧ್ಯಕ್ಷರು ಹೇಳ್ತಾರೆ ಸರ್, ಮಾತಾಡಲ್ಲ, ಅವಶ್ಯಕತೆ ಇಲ್ಲ ಸರ್. ಅವ್ರು ಹೇಳ್ತಾರೆ ಒಂದು ಜಿಲ್ಲಾಧ್ಯಕ್ಷರಿಗೆ, ಒಂದು ಜನರಲ್ ಸೆಕ್ರೆಟರಿ ಬಂದಾಗ, ಒಂದು ವೈಸ್ ಪ್ರೆಸಿಡೆಂಟ್ ಬಂದಾಗ, ಒಂದು ಚೌಟಿನಲ್ಲಿ ಕಾರ್ಯಕ್ರಮ ಆದಾಗ ಊಟದ ವ್ಯವಸ್ಥೆ ನನಗೆ